Audio Jungle. Audio Jungle. ಕೊಟ್ಟಿದ್ದೀವಿ, ಅವೇರ್ನೆಸ್ ಮಾಡಿದೀನಿ, ಟೀಮ್ ಮಾಡಿದೀನಿ, ಪೂಜಾ ಮಾಡಿದೀನಿ. ನಾನು ಹಿಂದೆ ತರ ರಾತ್ರಾತ್ ಮಾಡಿಲ್ಲ ಅಥವಾ ಬಿಲ್ ಬರ್ಸಿಲ್ಲ. ನಾನು ಊರಿಗೆ ಹೋಗಿದ್ದೀನಿ, ಪೂಜಾ ಮಾಡಿದ್ದೀನಿ, ಕಮಿಟಿ ಮಾಡಕ್ಕೆ ಹೇಳಿದ್ದೀನಿ, ಅವೇರ್ನೆಸ್ ಮಾಡಿದ್ದೀನಿ. ತಾವು ನೋಡ್ಬೇಕು. ನೋಡಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು? ಅದಕ್ಕಾಗಿ ಜೆಜೆಎಂ ಬಗ್ಗೆ ನಾನು ವಾಪಸ್ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ. ರಿವೈಸ್ ಎಸ್ಟಿಮೇಟ್ ಆಗಬೇಕು, ಎಲ್ಲಿ ಧೋರಣೆ ಓಪನ್ ವೆಲ್ ಆಗಬೇಕು, ಪೈಪ್ಲೈನ್ ಆಗಬೇಕು, ಎಲ್ಲಿ ಸೋರ್ಸ್ ಇದೆ ಈ ಸೋರ್ಸ್ ಇಂದ ಊರಿಗೆ ನೀರು ಬರಬೇಕು. ಸೋರ್ಸ್ ಇಂದ ಅದಕ್ಕಾಗಿ ತಾವು ಬಿ ಕೂಡ ನಮ್ ನೀರ್ ಬಗ್ಗೆ ಕೇಳಬೇಡ್ರಿ. ನಾನು ಇಟ್ಟಿದ್ದೀನಿ ಎಲ್ಲ, ನಾನು ಎಲ್ಲ ಇಟ್ಟಿದ್ದೀನಿ, ಜನ ಸಮಿತಿ ಮಾಡಿದ್ದೀನಿ, ಹೇಳಿದೀನಿ, ಅವ್ರು ತಾವು ಜವಾಬ್ದಾರಪ್ಪ ಮಾಡಿ ಹೇಳಿದೀನಿ. ಕರೆಕ್ಟ್ನಾ? ಆಮೇಲೆ ಏನ್ ಮಾಡ್ಬೇಕು ನಾನು ಹೇಳ್ರಿ. ನಾವು ನಮ್ಮ ಜನರ ದೇವರು, ನಮ್ಮ ಎಲ್ಲ ಜನ ದೇವರು ಅಕಾಯಿ ಮಾಡಿದೀನಿ. ಇವನೊಂದು ಕರೆದಿಲ್ಲ, ನಾಳೆ ವಿಜನ್ ಮಾಡ್ತಾ ಇದ್ದೀನಿ, ತಮ್ಮ ಊರಿಗೆ ಬರ್ತಾ ಇದ್ದೀನಿ, ತಮ್ಮ ಕೇಳ್ತಾ ಇದ್ದೀನಿ ಏನ್ ಸಮಸ್ಯೆ ಇದೆ, ಲೈಟ್ ಇದೆ, ಡ್ರೈನ್ ಇದೆ, ಸ್ಕೂಲ್ ಏನು ಕೇಳ್ತಾ ಇದ್ದೀನಿ. ಗ್ರಾಮ ಸಂಚಾರ ಉದ್ದೇಶ ಅಷ್ಟೇ, ಊರಿಂದ ಸಂಪೂರ್ಣ ಅಭಿವೃದ್ಧಿ ಆಗ್ಬೇಕು, ಜನರಿಗೆ ತೊಂದರೆ ಆಗ್ಬಾರ್ದು, ಜನರಿಗೆ ಕೆಲಸ ಆಗ್ಬೇಕು, ಸರ್ಕಾರ ಯೋಜನಾ ಊರ್ ತನಕ ಹೋಗ್ಬೇಕು, ಕ್ವಾಲಿಟಿ ಕೆಲಸ ಆಗ್ಬೇಕು, ಕ್ವಾಲಿಟಿ ಕೆಲಸ ಆಗ್ಬೇಕು. ಕ್ವಾಲಿಟಿ ಕೆಲಸ ಆದ್ರೆ ಕೆಲಸ ಆಗುತ್ತೆ, ಇಲ್ಲಾಂದ್ರೆ. ಅದಕ್ಕಾಗಿ ಜೆಜೆಎಂ ಗ್ರಾಮ ಪಂಚಾಯತ್ಗೆ ಹೇಳಿದೀನಿ, ಮೂಲಭೂತ ಸೌಕರ್ಯ ತಾವು ಮಾಡಬೇಕು. ನಾನು ಪರಿಶೀಲನೆ ಮಾಡಿದ್ದೀನಿ. ರೋಡ್, ಚರಂಡಿ, ನೀರಿನ ಸೌಲಭ್ಯ, ಬೀದಿ ದೀಪು, ಶೌಚತೆ, ಗ್ರಾಮ ಪಂಚಾಯತ್ ಕೆಲಸ ಜನ ನಮ್ಮ ಕೇಳ್ತಾರೆ. ಕೇಳಿ, ನಮ್ ಜನ ಅವ್ರು ನಾವು ಮುಖ್ಯ ಇದ್ದೀನಿ, ನಮ್ ಕೇಳ್ತಾರ, ನಾನು ರಿಪ್ಲೈ ಕೊಡ್ತೀನಿ, ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಗ್ರಾಮ ಪಂಚಾಯತ್, ಜೆಜೆಎಂ, ಅಂಗನವಾಡಿ, ಶಿಕ್ಷಣ ಈ ತರ ನಾವು ತಮ್ಮ ಮುಂದೆ ಇಟ್ಟಿದ್ದೀನಿ. ತಮ್ಮ ಮುಖಾಂತರ ಸರ್ಕಾರಕ್ಕೆ ನಮ್ಮ ಯಾವುದೇ ಅಡ್ಡಿ ಆಗಬಾರ್ದು, ಎಜುಕೇಶನ್ ಕ್ವಾಲಿಟಿ ಆಗಬೇಕು, ಜೆಜೆಎಂ ಕ್ವಾಲಿಟಿ ಆಗಬೇಕು, ರಿವಾಜ್ ಎಸ್ಟಿಮೇಟ್ ಮಾಡಬೇಕು. और जय और कमेटी ಒಂದು ನಂದಕುಮಾರ್ ಒಂದು ಆಫೀಸರ್ ಇತ್ತು, ಡಿಸ್ಟ್ರಿಕ್ಟ್ ನಂದಕುಮಾರ್, ಜಲ್ ನಿರ್ಮಲ್ ಬೋಗಸ್ ನೋಡ್ರಿ, ಪೂರ ಸನ್ಪುರ್ ಬೋಗಸ್, ಕಮಾನಗರ್ ಬೋಗಸ್, ನಂದಕುಮಾರ್ ಯಾರು? ಈ ನಂದಕುಮಾರ್ ಇಲ್ಲ, ಬೇರೆ ನಂದಕುಮಾರ್. ಅವರು ನಂದಕುಮಾರ್ ಅವರೇ ಚಾರ್ಜ್ ಕೊಟ್ಟರು ಸರ್ಕಾರ. ನಿನ್ನೆ ಅವರು ಸಿಗಿದ್ರು, ನಾನು ಯಾಕೆ ಬಂದ್ರೆ ಹೇಳಿದ್ರು, ನಾನು ಇನ್ಚಾರ್ಜ್ ಇದ್ದೀನಿ, ಇನ್ಚಾರ್ಜ್ ಅವರಾದ್ಮೇಲೆ ಕೈ ಮಾಡಿ ಹೇಳಿದ್ದೀನಿ, ಅವರಾದ್ಮೇಲೆ ಬರಬಾರ್ದು ಹೇಳ್ತೀನಿ. ಅವ್ರಿಗೆ ಪೂರ ಅವರೇ ಹಾಳು ಮಾಡ್ಯಾರ. ಸರಿಯಾಗಿ ಗ್ರಾಮ ಸಂಚಾರ ಮಾಡಿದ್ರೆ, ಗ್ರಾಮ ಸಭಾ ಮಾಡಿದ್ರೆ ಜನ ಹೇಳ್ತಾರೆ, ಗ್ರಾಮ ಸಭೆ ಮಾಡಿಲ್ಲ, ಓಪನ್ ವೆಲ್ಲೇ ಇಲ್ಲ. ಹಾಗಾಗಿ ತಮ್ಮ ಮುಖಾಂತರ ಸರ್ಕಾರಕ್ಕೆ, ನಮ್ಮ ಮಂತ್ರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ತಾವು ರಿವೈಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಾವು ಸರ್ಕಾರ ದೋಷ ಕೊಡ್ತಾ ಇಲ್ಲ, ಅಧಿಕಾರಿ ಮತ್ತು ಕಾಂಟ್ಯಾಕ್ಟ್ ಈ ಪಕ್ಕ ಸರ್ಕಾರ, ಅವ್ರಲ್ಲಿ ನಮ್ಮ ಸರ್ಕಾರ ಒಂದೇ, ನಾನು ಒಂದು ಹೇಳ್ತಾ ಇಲ್ಲ. ಬಟ್ ಈ ಬಗ್ಗೆ ಜೆಜೆಎಂ ಬಗ್ಗೆ ಅವ್ರ ಮಿಸ್ಟೇಕ್ ಇಲ್ಲ, ಸರ್ಕಾರ ಮಿಸ್ಟೇಕ್ ಇದೆ. ಈಗ ಏಜೆನ್ಸಿ ಚೇಂಜ್ ಮಾಡ್ಯಾರ, ಏಜೆನ್ಸಿ ಚೇಂಜ್ ಆಗಿ ಮಾಡ್ಯಾರ ಗೊತ್ತಿಲ್ಲ. ಈ ಸರ್ಕಾರ 100 ಮಿಸ್ಟೇಕ್ ಇವೆ, ನಾವು ವಿರೋಧ ಮಾಡ್ತೀವಿ, ಪಕ್ಕಾ ವಿರೋಧ ಮಾಡ್ತೀವಿ. ಏನ್ ಸುಳ್ಳು ಸುಳ್ಳು ಮಾಡಿದೀನಿ ರಾತ್ರಿ ಮಾಡಿದೀನಿ, ಅವರಿಗೆ ಅಧಿಕಾರಿಗೆ ಹೇಳಿದೀನಿ. ಈ 2 ವರ್ಷ ಹಿಂಗೆ ಆಗ್ತಾ ಇದೆಯಪ್ಪ ನಂದಕುಮಾರು, ಎಲ್ಲ ಹಿಂಗೆ ಆಗ್ತಾ ಇದೆ. ನಾವು ಈ ಟೈಮ್ನಲ್ಲಿ ನಾನು ಹೆದರ್ಸಿ, ನಮ್ಮ ಸರ್ಕಾರ ಇದೆ, ನಮ್ಮ ಮಂತ್ರಿ ಇದ್ದೀನಿ, ನಾನು ಮಾಡ್ಬೇಕು. ನೀವು ಯಾರು ಹೆದರ್ಸಿಲ್ಲ, ಯಾರ ಜನ ಕಾಳಜಿ ಇಲ್ಲ. ಈ ಸರ್ಕಾರ ಅಂತೂ ರೈತ ವಿರೋಧಿ ಸರ್ಕಾರ ಅವ, ಬಡವರು ವಿರೋಧಿ ಸರ್ಕಾರ ಅವ, ಏನಿಲ್ಲ. ಏನ್ ಹೇಳ್ತಾರೆ ತಾವು? ನಾನು ಹೇಳಿದ 3 ಜನ ಬಿಲ್ 30. ಈ ಆಮೇಲೆ 3ನೇ ನಾವು ಜಾಸ್ತಿ 3.4 ಪಾಯಿಂಟ್ ಹಿಡಿದೀವಿ. ಹಿಂಗ ಇದ್ರೆ ಒಂದ್ ದಿವಸ ಬೇಕು ಪೂರ. ಜೆಜೆಎಂ ಕೆಲಸ ಕೂಡ
ನಮ್ಮ ಅವಧಿಯಲ್ಲಿ ನಮ್ಮ ಸರ್ಕಾರ ಅವಧಿಯಲ್ಲಿ ಕೇಂದ್ರ ರಾಜ್ಯಪಾಲರು ನಮ್ಮ ಅವರಾದ್ಗೆ 250 ಕೋಟಿ 250 ಬರೋಬರ್ನಾ ಅಣ್ಣ 250 ಕೋಟಿ ಮಂಜೂರು ಮಾಡಿದೀನಿ. 276 ವರ್ಕ್ ಇದೆ. ನಿನ್ನೆ ನಾವು ಪ್ರತಿ ಊರಿನಲ್ಲಿ ಹೋಗಿದ್ದೀವಿ. ಆಮೇಲೆ ಟೈಮ್ ಪೀರಿಯಡ್ ಇದೆ, ಟೆಂಡರ್ ಆದ್ಮೇಲೆ 9 ತಿಂಗಳಲ್ಲಿ ಪೂರ್ಣ ಮಾಡಬೇಕು. ಆಮೇಲೆ 6 ತಿಂಗಳಲ್ಲಿ ದೊಡ್ಡ ಊರು ಇದ್ರೆ 9, ಸಣ್ಣ ಮೌಂಟ್ ಇದ್ರೆ 6 ತಿಂಗಳು, 3 ವರ್ಷ ಆಗಿದೆ, ಕಂಪ್ಲೀಟ್ ಆಗ್ತಾ ಇದೆ. ನಾವು ಚುನಾವ್ ಮುಂಚೆ ಎಲ್ಲ ಪೂಜೆ ಮಾಡಿದೀನಿ, ಊರು ಹೋಗಿದ್ದೀನಿ. ತಮ್ಮೂರಿಗೆ ನಾನು 2 ಕೋಟಿ ಮಂಜೂರು ಮಾಡಿದ್ದೀನಿ, 3 ಕೋಟಿ ಮಾಡಿದ್ದೀನಿ, 5 ಕೋಟಿ ಮಾಡಿದ್ದೀನಿ, 7 ಕೋಟಿ ಮಾಡಿದ್ದೀನಿ. ಇವತ್ತು ನೋಡಿದ್ರೆ ಅಧಿಕಾರಿ ಕಾಂಟ್ರಾಕ್ಟರ್ ಸೇರಿ ಪೂರ್ತಿ ನಮ್ಮ 276 ನಲ್ಲಿ ಇನ್ನೇನು ಹೋಗಿದ್ರೆ 40 ಕೆಲಸ ಅದು 100 ಇಲ್ಲ, ಬಟ್ ತೊಂದರೆ ಇಲ್ಲ. ನಿನ್ನೆ ಒಂದು ಊರಿನಲ್ಲಿ ಒಂದು ಮನೆ ಜಲ್ ಮಾಡಿದ್ದೀನಿ, 40 ಅಥವಾ 50 ಬಿಡಿದ್ರೆ ಬಾಕಿ ಎಲ್ಲಿ ಬಿಡಿ. ಆಮೇಲೆ ವಾರಂಟಿ ಎಷ್ಟು 30 ವರ್ಷ. ಈ ಒಳಗಾವ್ಗೆ ಜೆ ಮಾದ್ರೆ ನಾನು ಅವ್ರಿಗೆ ಕೇಳಿದ್ರೆ ನಾನು ಬೋರ್ ಕಳ್ಸಲ್ಲ. ಜೆ ಮಾಡಿದೆಪ್ಪ 30 ವರ್ಷ ಗ್ಯಾರಂಟಿ. ಪ್ರಧಾನಮಂತ್ರಿ ಹೇಳಿದ್ದಾರೆ ನಲ್ ಸೆ ಜಲ್, ಜಲ್ ಸೆ ನಲ್. ಆಮೇಲೆ ಅವ್ರೇನ್ ಮಾಡ್ಬೇಕಿತ್ತು, ಮುಂಚೆ ಅಧಿಕಾರಿ ಅವೆಲ್ಲ ತಂಡ, ನಾನು ಈ ಟೈಮ್ ನಾನು MLA ಹೇಳಿದೀನಿ, ಎಷ್ಟು ಜನ ಹೇಳಿದೀನಿ, ಬಾ ತಾವು ಊರಿಗೆ ಹೋಗ್ರಿ, ಗ್ರಾಮ ಸಭಾ ಮಾಡ್ರಿ, ಏನ್ ಜರುತ್ತಿದೆ, ದೊಡ್ಡ ಸ್ಕೀಮ್ ಇದೆ, ಅಡಿಷನಲ್ ಕೊಡ್ತಾರೆ. ಅವರು ಒಡಗಾವ್ 1.5 ಕೋಟಿ ಅವ, ಬಾವಿ ಇಲ್ಲ, ಅವ್ರು ಕೊಡ್ತಾರೆ 2 ಕೋಟಿ ಕೊಡ್ತಾರೆ. ಬಟ್ ಇಲ್ಲಿ ಊರಿಗೆ ಹೋಗಿ ಗ್ರಾಮಚಾರ ಮಾಡಬೇಕು, ಪಂಚಾಯತ್ ನಲ್ಲಿ ಹೋಗ್ಬೇಕು, ಎಕ್ಷನ್ ಪ್ಲಾನ್ ಮಾಡಬೇಕು. ಏನ್ ಮಾಡತಾರೆ ಮಹಾಶಯ ನಮ್ದು ಯಾರು ಏನ್ ಮಾಡಿಲ್ಲ. ಬೀದರ್ ಕುಂತಿ ಮಾಡ್ಯಾರ, ಅವರ ಕುಂತಿ ಮಾಡ್ಯಾರ. ನಮ್ದು ಮಿನಿಮಮ್ ಎಲ್ಲ ಊರಿಗೆ ಬಾವಿ ಬೇಕು, ಬಾವಿ ಪೈಪ್ಲೈನ್ ಬರಬೇಕು. ಅಮ್ಮಿಯಲ್ಲಿ ಸೋರ್ಸ್ ಅವ, MI ಟ್ಯಾಂಕಿನ ಸೋರ್ಸ್ ಅವ, ಓಪನ್ ಮಾಡ್ಬೇಕಿತ್ತು. ಅವರು ಎಲ್ಲ ಬೋರ್ ಹಾಕಿ ಮಾಡ್ತಾ ಇದ್ದಾರೆ. ಸರ್ಕಾರ ನೋಡ್ತಾ ಇಲ್ಲ, ಪೂರ್ತಿ ಸರ್ಕಾರ ಫೇಲು, ಸರ್ಕಾರ ಫೇಲು. ಬೀದರ್ ಸುಟೌಟ್ ಪ್ರಕರಣ ಆರೋಪಿಗಳು ಇನ್ನೂ ಬಂಧನ ಆಗಿಲ್ಲ ಅಂತ, ಮತ್ತೆ ವ್ಯವಸ್ಥೆ ಏನಾಗಿದೆ ನಾನು ಕಂಟ್ರೋಲ್ ಇಲ್ಲ. ಸರ್, ಸಚಿವರು ಮಾನ್ಯ ಗೃಹ ಸಚಿವರು ಕಲಬುರಗಿಗೆ ಬಂದ್ರು, ಇಲ್ಲೇ 100 ಕಿಲೋಮೀಟರ್ ಅಂತರದಾಗಿರ್ತಕ್ಕಂಥ ಬೀದರ್ ಬರಲಿಲ್ಲ ಸರ್. ಆ ಘಟನೆ ನಡೆದ್ರು ಕೂಡ ಏನಾಗೈತೆ ಅನ್ನೋ ಘಟನೆ ಬಗ್ಗೆ ಮಾಹಿತಿ ತಗೊಳಕ್ಕೂ ಬರಲಿಲ್ಲ. ಇಲ್ಲ, ಈ ಬಗ್ಗೆ ನಾವು ನಿನ್ನೆ ಬಿದ್ದವರು ಬೇರೆ ಕೆಲಸ ಇತ್ತು, SP ಚರ್ಚೆ ಮಾಡಿದ್ದೀನಿ. ಬಟ್ SP ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಹೇಳಿದ್ರು, ಅವರು ಮುಂದೆ ಹೇಳೋಕ್ಕಾಗಲ್ಲ, ನಡೀತಾ ಇದೆ, ಅವ್ರು ಅರೆಸ್ಟ್ ಆಗ್ತಾರೆ, ಪಕ್ಕ ಆಗ್ತದೆ. ಸಮೀಪದಲ್ಲಿ ಬಂದಿದೆ, ಅರೆಸ್ಟ್ ಆಗ್ತಾರೆ.